ಇವತ್ತು ಈ ವೇದಿಕೆಯ ಮೇಲೆ ಬ್ಯಾರಿಸಿದೆ ಅಂತ ತಮಗೆಲ್ಲ ಗೊತ್ತು. ಈ ಒಂದು ಸುಂದರ ನಮಗಾಗಿ ನಿರ್ಮಾಣ ಮಾಡಿರುವಂಥ ಈ ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದಂಥ ಈ ಶಾಲೆಯ ಪ್ರಿನ್ಸಿಪಾಲ್ ಚೇರ್ಮನ್ ಹಾಗೂ ಇನ್ನುಳಿದ ವೇದಿಕೆಯ ಗಣ್ಯರೇ ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಸಹೋದರ ಸಹೋದರಿ ಪಾಲಕ ಪೋಷಕ, ಇವತ್ತು ನಾವೆಲ್ಲ ಇಷ್ಟು ಜನ ಸೇರಿದ್ದೀವಿ. ಯಾಕಂದ್ರೆ ನಿಜವಾಗ್ಲೂ ಆ ಒಂದು ಕಾರ್ಯಕ್ರಮವನ್ನ ಈ ಒಂದು ಸಭೆಯನ್ನ ನಮಗಾಗೆ ಈ ಶಾಲೆಯವರು ಕಲ್ಪಿಸಿಕೊಟ್ಟಿದ್ದಾರೆ. ಯಾಕಂದ್ರೆ ಗೊತ್ತಿರ್ಬೋದು, ನಮಗೆಲ್ಲ 4-5 ಪೇರೆಂಟ್ಸ್ ಮೀಟಿಂಗ್ ಅರೇಂಜ್ ಮಾಡಿದ್ರು. ಇದು ಕೊನೆಯ ಪೇರೆಂಟ್ಸ್ ಮೀಟಿಂಗ್ ಅನಿಸ್ತದ. ಎಕ್ಸಾಮ್ ಕೂಡ ಹತ್ರ ಬರ್ತಾ ಇದ್ದಾವೆ. ಸೊ ನಮ್ಮ ಮಗುವಿನ ಏಳಿಗೆ ಏನು, ನಮ್ಮ ಮಗು ಇಲ್ಲಿ ಯಾವ ನಿಟ್ಟಿನಲ್ಲಿ ಕಲಿತಾ ಇದೆ, ಇಲ್ಲಿಯ ಶಿಕ್ಷಕರು ಆ ಮಗುವಿಗೆ ಯಾವ ಸ್ಫೂರ್ತಿಯನ್ನು ಕೊಡ್ತಾ ಇದ್ದಾರೆ, ನಮ್ಮ ಮಗು ಯಾವ ಮಟ್ಟಿನಲ್ಲಿದೆ, ಅದರ ಅಭ್ಯಾಸ ಏನು, ಅದು ಯಾವ ಸ್ಕಿಲ್ಲನ್ನು ಕಲಿತಾ ಇದೆ, ಪ್ರತಿಯೊಂದನ್ನ ನಾವು ಇಲ್ಲಿ ತಿಳ್ಕೊಳ್ಳಿಕ್ಕೆ ಈ ಸಭೆಗೆ ಬಂದಿದ್ದೀವಿ. ಸೊ ಈ ಒಂದು ಸಂಸ್ಥೆ ಬಸವ ಸರ್ ಒಬ್ಬರು ಹೇಳಿದ್ರು, ಬಸವ ಅನ್ನುವಂಥ ಪದವೇ ನಮಗೊಂದು ಸ್ಫೂರ್ತಿಯನ್ನ ನೀಡುವಂಥದ್ದು. ಬಸವ ಇಂಟರ್ನ್ಯಾಷನಲ್ ಅಂದ್ರೆ ಏನೋ ನಮ್ಮ ಮನಸ್ಸಿನಲ್ಲಿ ಬಸವ ಅನ್ನೋ ಪದ ನಮಗೆ ನಿಜವಾಗ್ಲೂ ಪುಳಗತೆಯನ್ನು ತರುತ್ತೆ. ನಿಜವಾಗ್ಲೂ ನಾ ಏನಂತೀನಿ, ಈ ಒಂದು ಬದಲಾವಣೆಯ ಶಿಕ್ಷಣದತ್ತ, ಸದೃಢ ಸಬಲ ಶಿಕ್ಷಣವನ್ನು ಕೊಡುವಂತ ನಿಟ್ಟಿನಲ್ಲಿ ಆ ಒಂದು ಒಲುಮೆಯ ಹೆಜ್ಜೆಯನ್ನಿಟ್ಟು ಒಂದು ವಾತ್ಸಲ್ಯದ ಬುದ್ಧಿಯನ್ನ ಮಕ್ಕಳಿಗೆ ತುಂಬಿಕೊಡುವಂತೆ ಬಸವ ಆಗಿದೆ ಅನ್ನೋಂತ ನನ್ನ ಭಾವನೆ. ಯಾಕಂದ್ರೆ ನಿಜವಾಗ್ಲೂ ಬಸವ ಅಂತ ಇದ್ರೆ ನಾವೆಲ್ಲೋ ಅನುಭವ ಮಂಟಪ, ಆ ಬಸವ ಅನ್ನುವಂತ ಆ ಭಾವ, ಆ ಸ್ಫೂರ್ತಿ ನಮ್ಮನ್ನ ಈ ಒಂದು ಶಾಲೆಯತ್ತ ಎಳೆದರು. ಮೇಡಮ್ ಹೇಳಿದ್ರು ಅವರೇ, ಎಲ್ಲರೂ ಶಿಕ್ಷಣ, ನಾನು ಒಬ್ಬ ಶಿಕ್ಷಕಿಯಾಗಿ ಇವತ್ತಿನ ಶಿಕ್ಷಣ ಏನು ಅನ್ನೋದು ನಮಗೂ ಗೊತ್ತದ. ನಾವೆಲ್ಲ ಏನ್ ಮಾಡ್ತಾ ಇದ್ವಿ, ಅಂಕಗಳತ್ತ ಬೆಂಡ್ ಮಾಡಿದ್ವಿ. ಅಂಕಗಳು ನಮಗ್ ಬೇಕಾಗಿರೋದು ಅಂಕಗಳು ಅಂಕಗಳು. ನಿಜವಾಗ್ಲೂ ಈಗಿನ ವ್ಯವಸ್ಥೆ, ಈಗಿನ ಒಂದು ಈ ಸಮಾಜವನ್ನು ನೋಡಿದಾಗ ನಮಗೆ ಅನ್ಸೋದು, ಒಂದೊಂದ್ಸಲ ಅನ್ಸುತ್ತೆ ಅಂಕಗಳು ಬೇಡೇನಪ್ಪ, ಅಂಕಗಳು ಯಾಕೆ ಬೇಕಂತೀವಿ ಅಂತ ನಾವೇ ಪ್ರಶ್ನೆ ಮಾಡುವಂತ ಸಂದರ್ಭ ನಮಗೆ ಈಗ ಬಂದ ನೋಡಿ ನಾವು ಎಷ್ಟೋ ಜನ ನೋಡ್ತಾ ಇದ್ದೀವಿ. ಅಂಕಗಳ ಬೆನ್ನಂತೀವಿ, ಆದ್ರೆ ಮಕ್ಕಳು ಯಾವ ರೀತಿಯಲ್ಲಿ ಸಾಕ್ತಾ ಇದ್ದಾವೆ, ಅವ್ರ ಮನೋಬಲ ಏನು, ಅವರ ಮನಸ್ಥಿತಿ ಏನಾಗಿದೆ ಅನ್ನೋದು ನಾವು ತಂದೆ ತಾಯಿ ಮಾಡ್ತಿರ್ತೀವಿ. ಕೇವಲ ನಾವು ಅಂಕಗಳ ಬೆನ್ನತ್ತೀವಿ ಅಂತ ಹೇಳಿಲ್ಲ, ನಿಜವಾಗ್ಲೂ ಅದು ಬೇಕಾಗಿಲ್ಲ. ನಾವು ಮೌಲ್ಯಗಳನ್ನ ಬೆನ್ನು ಹತ್ತಬೇಕಾಗಿದೆ. ಮೇಡಮ್ ಮಗಳ ಮೌಲ್ಯ ಶಿಕ್ಷಣ ಬಗ್ಗೆ ತುಂಬಾ ಸ್ವಲ್ಪ ಹೇಳಿದ್ರು. ಮೌಲ್ಯಗಳು, ನಾವು ಮೌಲ್ಯ ಹೊಂದಿದ್ರೆ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬಹುದು ಅನ್ನಕ ಈ ಒಂದು ಶಾಲೆ ಶಾಸ್ತ್ರೀಯ. ನಮಗೊಂದು ನಿಜವಾಗ್ಲೂ ಮೊದಲ ನಾವು ಪ್ರೈಮರಿಯಲ್ಲಿ ಕಲಿತಿದ್ವಿ, ಸಣ್ಣವರಿದ್ದಾಗ ಮೌಲ್ಯ ಶಿಕ್ಷಣ ಒಂದು ಪಾಠ ಆಗಿತ್ತು, ಬಿ ಪಾಠ ಅಂತ ಹೇಳ್ತಿದ್ರು ನಾವು. ಬಟ್ ಈಗ ಏನಾಗಿದೆ ಅಂದ್ರೆ ಈ ಕರಿಕುಲಮ್ನಲ್ಲೇ ಅದು ಒಂದು ಪಾಠ ಆಗಿಲ್ಲ, ಅದ್ರ ಜೊತೆ ಸೇರ್ಬಿಡ್ತಾರೆ. ಈ ಮೌಲ್ಯ ಇಲ್ಲದೆ ಏನೂ ಇಲ್ಲ. ಮೌಲ್ಯ ಶಿಕ್ಷಣ ಪ್ರತಿಯೊಂದು ಹೆಜ್ಜೆಗೂ ಮೌಲ್ಯ ಶಿಕ್ಷಣ ಮಗುವಿಗೆ ಬೇಕಾಗಿದೆ. ನಿಜವಾಗ್ಲೂ ಏನಿದ್ರೆ ಏನ್ರಿ, ನಮಗ ಉಡಾಳಾಗಿ ಎಲ್ಲರಿಗೂ ಸಮಾಜದಲ್ಲಿ ಬಾರಾಗಿ ರ್ಯಾಂಕ್ ತಗೊಂಡ 98 ತಗೊಂಡು ಸಮಾಜದಲ್ಲಿ ಬಾರಾಗಿದ್ರೆ ಯಾರ ಮಗ ಅಂದ್ರೆ ಇತ್ತವ್ರ ಮಗ ಅಂದ್ರೆ ನಿಜವಾಗ್ಲೂ ನಮಗೆ ಒಂಥರ ತಲೆ ತಗ್ಗಿಸುವಂತ ಒಂದು ಸಂದರ್ಭ ಬರುತ್ತೆ. ನಮ್ಗೆ ಹಂಗೆ ಮಾಡಬೇಡ. ಈ ಬಸವ ನಿಜವಾಗ್ಲೂ ಅವರು ನನ್ನ ಫ್ರೆಂಡು ಹೌದು, ನಮ್ಮ ಒಂದು ಸಂಬಂಧಿಕ ಅಂತ ಹೇಳೋದು ಇಷ್ಟಪಡ್ತೀನಿ. ಆದರೂ ಅವರು ಇವತ್ತು ಕೋಟ್ಯಾಗಟ್ಟಲೆ ದುಡಿಬಹುದಿತ್ತು ಹೊರಗೆ ಒಂದು ಕೆಲಸ ಮಾಡಿ. ಬಟ್ ಅವರು ನಾವೊಂದು ಶಾಲೆಯನ್ನ ಕಟ್ಟಿ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕು ಅನ್ನುವಂಥ ದಾನಗಳಲ್ಲಿ ಶ್ರೇಷ್ಠ ದಾನ ವಿದ್ಯಾದಾನ. ಸೊ ಅಂತ ದಾನವನ್ನ ನಮ್ಮ ಮಕ್ಕಳಿಗೆ ಮಾಡಬೇಕು. ನಾನು ವಿಶೇಷ ಶಿಕ್ಷಣವನ್ನ ಮಕ್ಕಳಿಗೆ ರೂಪಿಸಿ ನಾನು ಆ ದಾನದಲ್ಲಿ ಶ್ರೇಷ್ಠತೆಯನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಸಂಸ್ಥೆಯನ್ನು ಹುಟ್ಟಾಕೊಂಡು ನಿಜವಾಗ್ಲೂ ಅವ್ರ ಶ್ರಮ ಹೆಂಗೈತಂದ್ರೆ ಅದು ನಮಗೊಂದು ಮನೆ ಕಟ್ಟಕ್ಕಾಗಿಲ್ರಿ. ಕೇವಲ 10 ವರ್ಷದ ಮನೆ ಕಟ್ಬೇಕು, ಮನೆ ಕಟ್ಬೇಕಂದ್ವಿ, ಒಂದು ಮನೆ ಕಟ್ಟಕ್ಕಾಗಿಲ್ಲ. ಇಂಥ ದೊಡ್ಡ ಬಿಲ್ಡಿಂಗ್ ನೋಡಿದಾಗ ಅವ್ರು ಎಷ್ಟೊಂದು ಶ್ರಮ ಪಟ್ಟಿದ್ದಾರೆ. ಅವ್ರ ಯೋಜನೆಗಳೇನು ಅಂತ ಮೆಲುಕು ಹಾಕಿದಾಗ ನಿಜವಾಗ್ಲೂ ಅವ್ರಿಗೊಂದು ಅದ್ಭುತ. ಹೆಂಗಂದ್ರೆ
ಅವ್ರು ಊಟ ಮಾಡ್ತೀನಿ, ನಾನು ಒಂದೊಂದು ಸಲ ಬಂದಿದ್ದೆ ಬರ್ತಿರ್ತೀನಿ. ಬಟ್ ಹೆಂಗಂದ್ರೆ ಒಂದೊಂದ್ಸಲ ಊಟನ ಮಾಡಿದ್ರೆ ಆಮೇಲೆ ಸಾಯಂಕಾಲ ಬರ್ತಾರೆ, ಪಾಪ ಮಾಡಿದ್ದನ್ನ ಅವರು ಊಟ ಮಾಡಿ ಮತ್ತೆ ಅದೇ ಚಿಂತೆ. ಯಾವಾಗ ಇದನ್ನ ಮಾಡ್ತೀಯಲ್ಲ ಬಿಟ್ಬಿಡ್ರಿ ಮೇಡಮ್ ಅದು ಏನ್ರಿ ಅಂತಂದಾಗ ಅವ್ರು ಪ್ರತಿ ಕ್ಷಣ ಯಾವತ್ತು ಮೊಬೈಲು, ಮಕ್ಕಳದ ಪ್ರಗತಿ ಏನ್ ಮಾಡಿದ್ರೆ ಇನ್ನೂ ಉತ್ತಮ ಆಗುತ್ತ, ನಾಳೆ ಏನು ನಾಳೆ ಏನು ನಾಳೆ ಏನು ಅವ್ರ ಬೆಳೆದ ಪ್ರತಿ ನಾಳೆಯ ವಿದ್ಯಾರ್ಥಿಯ ಜೀವನದ ಬಗ್ಗೆ ಚಿಂತನೆ ಇರ್ತದೆ ಅಷ್ಟೇ. ಚಿಂತೆ ಇಲ್ಲ, ಚಿಂತನೆ ಇರ್ತದೆ. ಏನ್ ಮಾಡಿದ್ರೆ ನಾನು ನನ್ನ ಮಕ್ಕಳು ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೋದು, ಯಾವ ರೀತಿ ನಾನು ಆ ಮಕ್ಕಳನ್ನ ಮುಂದೆ ತಗೊಂಡು ಹೋಗ್ಬೋದು. ಎಲ್ಲ ಸಂಸ್ಥೆಗಳಲ್ಲಿ ನನ್ನ ಸಂಸ್ಥೆ ಕೂಡ ಬಸವ ಅನ್ನುವಂಥ ಸಂಸ್ಥೆ ಯಾವ ನಿಟ್ಟಿನಲ್ಲಿ ಬೆಳಿಬಹುದು ಅನ್ನುವಂತ ಚಿಂತನೆಯನ್ನ ದಂಪತಿಗಳು ಇರುವರು ಮಾಡ್ತಿರ್ತಾರೆ. ಯಾವಾಗ ಮನೆಗೆ ನೀವು ಅವಾಗ ಹೋದ್ರು ಅದೇ ಕೆಲಸ. ನೀವು ಯೂಟ್ಯೂಬ್ ನೋಡಿರ್ತೀರಿ, ನಮಗ ಬ್ಯಾಸ 5 ಗಂಟೆಗೆ ಮನೆ ಬಂದಂದ್ರೆ ಅದು ಮುಂದಿನ ಮಾತಾಡೋದೇ ಇಲ್ಲ. ಬಟ್ ಅವ್ರು ಹೆಂಗಂದ್ರೆ ಹಗಲಿಗಳು ಅದೇ ಚಿಂತನೆಯಲ್ಲಿ ಇರ್ತಾರೆ. ಯೂಟ್ಯೂಬ್ಗಳನ್ನು ನೋಡಿದಾಗ ನಿಜವಾಗ್ಲೂ ನನ್ನ ಮಗು, ನನ್ನ 2 ಮಕ್ಕಳು ಇಲ್ಲೇ ಓದಿದ್ರು, ಇವಳು ಒಬ್ಬಳು 6th ಇದ್ದಾಳೆ. ಅವಳು ಹೆಂಗಂದ್ರೆ ನಿಜವಾಗ್ಲೂ ಅವ್ರ ಕಮ್ಯುನಿಕೇಶನ್ ಆಗಿರ್ಬೋದು, ನಾವು ಬೇರೆ ಸ್ಕೂಲ್ ಕಂಪೇರ್ ಮಾಡಿದಾಗ ಅವ್ರು ನಿಜವಾಗ್ಲೂ ಮೇಡಮ್ ಮೈಕ್ ಕೊಟ್ಟರೆ ಮಾತಾಡಕ್ ಬರಲ್ಲ ಅನ್ನೋದು ಎಷ್ಟೋ ಪ್ಯಾರೆಂಟ್ಸ್ ತಮ್ಮ ಅಹವಾಲನ್ನು ಹೇಳಿದ್ರು, ಅವಾಗನೇ ತಂದ್ರು ತಮ್ಮಿದ್ರಿಗೆ. ನಿಜವಾಗ್ಲೂ ಹಂಗೆ ಇದೆ. ನಾವು ಅಂಕಗಳೇ ಬೆನ್ನಂತಾಗ ಬರೀ ಮಾರ್ಕ್ಸ್, ಮಗು ಪೇಪರ್ ಬರೀತು ಔಟ್ ಆಫ್ ಬಂತು. ಇದು ನಿಲ್ಸಿದ್ರೆ ಮೈಕ್ ಕೊಟ್ಟರೆ ಮಾತಾಡಕ್ ಬರಲ್ಲ, ಯಾಕಂದ್ರೆ ಕಮ್ಯುನಿಕೇಟ್ ಇಲ್ಲ. ಅವ್ರು ಏನು ಮಾಡ್ಬೇಕು, ಕಮ್ಯುನಿಕೇಶನ್ ಏನು ಇಲ್ಲೆಲ್ಲ ಯಾವ ಸ್ಕೂಲ್ ಹೆಂಗಿದೆ ಅದೇ ವಾತಾವರಣ ಇಲ್ಲಿದೆ. ಅವ್ರು ಏನ್ ಮಾಡ್ತಾರೆ, ಇಂಗ್ಲಿಷಲ್ಲಿ ಮಾತಾಡ್ತಾರೆ. ಇಂಗ್ಲಿಷನ್ನ ಬುಕ್ಸ್ಗಳ ಲೈಬ್ರರಿ ಇದೆ, ಆಮೇಲೆ ಕಂಪ್ಯೂಟರ್ ಶಿಕ್ಷಣ ಇದೆ. ಮಗು ಒಟ್ಟಾರೆ ಸ್ವಾವಲಂಬಿಯಾಗಿ ಮಗು ಏನನ್ನ ಕಲಿಯಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಸ್ವಾವಲಂಬಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಕೇವಲ ಶಿಕ್ಷಣ ಅಂದ್ರೆ ಲರ್ನಿಂಗ್ ಅಲ್ಲ, ಲರ್ನಿಂಗ್ ಇದ್ರು ಕೂಡ ಯಾವ ಲರ್ನಿಂಗು ಬರೀ ಏಕಮುಖಿ ಆಗ್ತಾ ಇಲ್ಲ ಸ್ಕೂಲಲ್ಲಿ. ಏನಂದ್ರೆ ಅವರವರ ಹ್ಯಾಬಿಟ್, ಅವರವರ ಅಭ್ಯಾಸಗಳು ಯಾವ ತರ ಇದ್ದಾವೆ, ಯಾವ ಮಗು ಯಾವ ಸ್ಕಿಲ್ ಅಲ್ಲಿ ಮುಂದಿದೆ, ಆಮೇಲೆ ಅವರ ಮನೋಮಟ್ಟ ಎಂತದ್ದು, ಅವ್ರ IQ ಏನಿದೆ, ಪ್ರತಿಯೊಂದನ್ನು ಅವರು ಕೆಲವರು ತಮ್ಮದೇ ಆದಂತಹ ಶೈಲಿಯಲ್ಲಿ ಗುರುತಿಸಿ ಆ ಮಗುವಿನ ಮಟ್ಟಕ್ಕೆ ಅನುಗುಣವಾಗಿ ಶಿಕ್ಷಣವನ್ನ ಅವ್ರು ಕೊಡ್ತಾ ಇದ್ದಾರೆ. ನಿಜವಾಗಿಯೂ ಅವ್ರ ಶ್ರಮ ತುಂಬಾ ಇದೆ. ಮಕ್ಕಳು ಸ್ಕೂಲ್ ವಾತಾವರಣ ತುಂಬಾ ಚೆನ್ನಾಗಿದೆ, ಯಾವುದು ಜಂಜಾಟ ಇಲ್ಲ. ನಮಗೆ ಏನನ್ಸುತ್ತೆ, ನಾನು ಅಂತೀನಿ, ನಾನು ಪ್ರೈಮರಿ ಕೂಡ ಇವಾಗ ನಾನು ಡಿಸೈನ್ ಮಾಡಿ ಮೇಡಮ್ ನಾನು ಇಲ್ಲೇ ಬಂದ್ಬಿಡ್ತಿದ್ದೆ ಎಷ್ಟೋ ಸಲ ಹೇಳಿದ್ದೀನಿ ನಾವು. ಯಾಕಂದ್ರೆ ಪ್ರಶಾಂತ ವಾತಾವರಣ, ಆ ಮಗು ಕಲಿಯಲಿಕ್ಕೆ ಯಾವ ಸನ್ನಿವೇಶಗಳು ಬೇಕು ಅವೆಲ್ಲವೂ ಇಲ್ಲಿ ಸೃಷ್ಟಿಯಾಗಿವೆ. ಆ ಮಕ್ಕಳು ನಿಶ್ಚಿಂತೆಯಾಗಿ ಖುಷಿಯಾಗಿ ಶಿಕ್ಷಣವನ್ನ ಪಡೆಯುವಲ್ಲಿ ಈ ಶಾಲೆ ತುಂಬಾ ಶ್ರಮ ಪಡ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲಾ ಶಿಕ್ಷಕರು ಇದ್ದಾರೆ, ಒಬ್ಬರಲ್ಲ. ಪಾಪ ಅವ್ರು ನಾವು ಯಾವಾಗ ಗೌರ್ಮೆಂಟ್ 1 ಲಕ್ಷ ರೂಪಾಯಿ ತಗೊಂಡು ಯಾವಾಗ ಮನೆಗೆ ಹೋಗ್ಬೇಕು ಅಂತ ಕಾಯ್ತಿರ್ತೀವಿ. ಅವ್ರು ನೋಡ್ತೀನಿ ಯಾವಾಗ ಬರ್ತಾರೆ, ಅವ್ರು ಇನ್ನ 5 ಗಂಟೆ ಆದ್ರೂ ಅಲ್ಲೇ ಇರ್ತಾರೆ, ಮಕ್ಕಳ ಜೊತೆನೇ ಇರ್ತಾರೆ. 5:30 ಆದ್ರೂ 5 ಆದ್ರೂ ಇನ್ನ ಬಿಟ್ಟಿಲ್ಲ ಅಂತ ನಾನೇ ಕೇಳ್ತಿರ್ತೀನಿ. ಇಲ್ಲ ಆ ವರ್ಕ್ ನಡೆದಿದೆ, ಈ ವರ್ಕ್ ನಡೆದಿದೆ. ಪ್ರತಿಯೊಂದು ಮಗುವಿನಲ್ಲಿ ತಾವು ಮಕ್ಕಳಾಗಿ ಮಕ್ಕಳ ಸಮಸ್ಯೆಗೆ ಸ್ಪಂದಿಸುತ್ತಾ ಅವರು ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ನಿಜವಾಗ್ಲೂ ಆಟದಲ್ಲಿ ಪಾಠದಲ್ಲಿ ಸರ್ ಹೇಳಿದ್ರು ಸರ್ವತೋಮುಖ ಬೆಳವಣಿಗೆ. ಸರ್ವತೋಮುಖ ಬೆಳವಣಿಗೆ ಅದು ಭೌತಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಪ್ರತಿಯೊಂದು ಅವ್ರು. ನಾನು ಈಗ 3 ತಿಂಗಳಾಯ್ತು ನನ್ನ ಮಗಳ ಹಾಸ್ಟೆಲ್ಗೆ ಹಾಕಿದ್ದೀನಿ. ಮೇಡಮ್ ಅವ್ರು ಮಾತಂದೆ, ನನ್ನ ಮಗಳು ಭಾಳ ಮೊಬೈಲ್ ನೋಡ್ತಾಳ, ಅವಾಗ ಇಲ್ಲಿ ಬಿಡು ತಂದು ಅವಾಗ ಎಷ್ಟು ಮೊಬೈಲ್ ನೋಡ್ತಾಳೆ ನೋಡ್ತೀನಿ ಅಂತ ಒಂದು ಮಾತಂದ್ರು. ಸೊ 3 ತಿಂಗಳಾಯ್ತು ಇಲ್ಲೇ ಇದ್ದಾಳೆ, ಹಾಸ್ಟೆಲಲ್ಲಿ ಇದ್ದಾಳೆ. ಹಾಸ್ಟೆಲ್ ಕೂಡ ತುಂಬಾ ವ್ಯವಸ್ಥೆ ಇದೆ. ನಿಜವಾಗ್ಲೂ ನಾವು ಮನೆ ಮಾಡೋಕ್ಕಾಗಂಗಿಲ್ಲ. ದಿನ ಮಕ್ಕಳಿಗೆ ತಂದಿನ ಊಟ, ಸ್ವಚ್ಛತೆ, ನೀರು, ಪ್ರತಿಯೊಂದು ಅವ್ರ ಬಟ್ಟೆ ಒಗೆದುಕೊಂಡು ನೀಟ್ನೆಸ್. ಸೊ ತುಂಬಾ ಖುಷಿಯಾದ ವಾತಾವರಣ ಮೇಡಮ್ ಕಲಿಸಿದ್ದಾರೆ. ಅವರು ನಿಜವಾಗ್ಲೂ ಅದನ್ನು ಶಾಲೆ ಅನ್ಕೊಂಡಿಲ್ಲ, ಮನೆ ಅನ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರು ಏನಾದ್ರೂ ಕೊರತೆ ಸಿಟ್ಟು ತಡಕ್ಕಾಗಲ್ಲ. ನನ್ನ ಮಗಳು ಒಂದೇ ಸಲ ಬಸ್ಸಲ್ಲಿ ಊಟ ಮಾಡಿದ್ದು ಗೊತ್ತಿದ್ದು ಏನೋ ಬಿದ್ದಿತ್ತು. ಆ ಡ್ರೈವರು ನನ್ನ ಮಗಳ ಕಡೆ ಬಳಸಿದ್ರು, ಅದನ್ನ ಬಡಿ ಮೇಡಮ್ ನಾನು ಬೈತಾರ. ಅವತ್ತೇ ಅವ್ರನ್ನ ತೆಗೆದಾಕಿದ್ರು, ಬೇಡ ನೀ ಯಾವಾಗ ಮಕ್ಕಳ ಕಡೆ ಈ ಕೆಲಸ ಮಾಡಿಸ್ತೀವಿ ಅಂದ್ರೆ ನೀನು ನಾಳೆಯಿಂದ ಬರಬೇಡ, ಬಿಟ್ಬಿಡು ನೀನಂತ ಅವನ ಡ್ರೈವರ್ನ ಕಿತ್ತಾಕಿ ಬೇರೆ ಡ್ರೈವರ್ ತಗೊಂಡಿದ್ದು. ಅಂದ್ರೆ ಮಕ್ಕಳಿಗೆ ಅದೊಂಥರ ಚಿಗುಪ್ಸೆ ಭಾವನೆ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ನೀವು ಅನ್ಬೋದು. ಯಾಕೆ ತಮ್ಮ ಕೆಲಸ ತಾವು ಮಾಡ್ಕೊಂಡು ತಪ್ಪದು ಹಂಗಲ್ಲ. ಆ ಮಗು ಓದತ್ನಾಗ ಅಥವಾ ಅದ್ರ ಮಗುವಿಗೆ ನಮ್ಮ ಕೆಲಸ ಹಿಂಗ್ ಮಾಡ್ಬೋದಲ್ಲ ನಾವೆಲ್ಲರಿಗೂ ಅಂತ ಅವ್ರ ಮನೋಮಟ್ಟಕ್ಕೆ ಧಕ್ಕೆ ಆಗ್ಬಾರ್ದು ಅಂತ ನಿಟ್ಟಿನಲ್ಲಿ ಕೆಲಸ ಮಾಡಿದವರು ಅವರು.
ಸೊ ಕೇವಲ ಪ್ರಿನ್ಸಿಪಲ್ ಅಲ್ಲ, ಅವರು ಕೇವಲ ಒಬ್ಬ ಶಿಕ್ಷಕಿ ಅಲ್ಲ, ಅವರು ಎಜುಕೇಶನ್ ಕೌನ್ಸಿಲರು. ನಿಮ್ಗೆ ಗೊತ್ತಿಲ್ಲ ಎಷ್ಟೋ ಜನ ಎಜುಕೇಶನ್ ಕೌನ್ಸಿಲರ್ ಆಗಿ ಅನೇಕ ಕಡೆ ತಮ್ಮ ಆ ಕೌನ್ಸಿಲ್ಗಳನ್ನು ಅನೇಕ ನಡೆಸ್ತಾ ಇದ್ದಾರೆ. ಮಗುವಿನ ಮಟ್ಟ ನಮಗೆ ಗೊತ್ತಿಲ್ಲ, ನಾವು ಎಜುಕೇಶನ್ ಟೀಚರ್ ಆಗಿ ಯಾವ ರೀತಿ ಮಗುವನ್ನ ತಯಾರು ಮಾಡಬೇಕು, ಮಗುವಿನ ಮಟ್ಟ ಎಂತದ್ದು, ಆ ಒಂದು ಮಾನಸಿಕ ತುಮಲತೆಗಳು ಮಗುವಿನಲ್ಲಿ ಹೇಗಿರ್ತಾವ ಪ್ರತಿಯೊಂದು ತಾಯಿಯಾಗಿ ಅವ್ರು ಕಂಡು ಹಿಡ್ಕೊತಾರೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ತಾಯಿ ತರನೇ ಅವ್ರು ಮಾತಾಡಿಸ್ತಾರೆ. ಟೀಚರ್ ಕೂಡ ಏನಾದ್ರು ಮಗುವಲ್ಲಿ ತೊಂದರೆ ಆಗಿತ್ತು ಅಂದ್ರೆ ಟೀಚರ್ ಕರೆದು ಆಗಿಂದಾಗ ಆ ಸಮಸ್ಯೆ ಸಾಲ್ವ್ ಮಾಡ್ತಾರೆ. ಸೊ ಅಂತ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನ ಈ ಸಂಸ್ಥೆ ಇಟ್ಟಿದೆ. ಕೇವಲ ಪಾಪ ಅವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಪೇರೆಂಟ್ಸ್ ಆಗಿ ನಾವೇನು ಮಾಡ್ತಿಲ್ಲ ಅಂದ್ರೆ ನಿಜವಾಗ್ಲೂ ಅವ್ರು ಏನ್ ಮಾಡ್ಬೇಕು, ಒಂದ ಕೈಲೇ ಚಪ್ಪಾಳೆ ಹೊಡೆಯಕ್ಕಾಗಲ್ಲ, ಚಟ್ಟಿ ಹೊಡಿತೀವಿ ಬಟ್ ಚಪ್ಪಾಳೆ ಆಗಲ್ಲ. ಬಟ್ ಬರ್ತಾನೆ ಅವರೆಲ್ಲ ಹೋಮ್ವರ್ಕ್ ಕೊಡ್ತಾರೆ, ಟೀಚರ್ಸ್ ಶ್ರಮ ಪಟ್ಟಿರ್ತಾರೆ, ನಾವು ಬಂದ್ಗಳೇ ಅವ್ರು ಏನ್ ಮಾಡ್ತಾರೋ ನೋಡೋದಿಲ್ಲ, ಅವ್ರು ಯಾವ ಕಡೆ ಬರ್ದ್ರು ನೋಡೋದಿಲ್ಲ. ಆಯ್ತಪ್ಪ ಬಡ 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 ಈಚಿ ಹೋಮ್ವರ್ಕ್ ಮಾಡುವಾಗ ಮಾಡಿರ್ತಾರೆ, ನಾವು ಬಂದಿದ್ದೀವಿ. ನನಗೂ ಗಮನ ಯಾರೋ ಕೆಲವು ಮಂದಿ ನೋಡ್ತಾರೆ, ನೋಡಲ್ಲ ಅಂತ ಹೇಳ್ತಿಲ್ಲ, ಕೆಲವು ಮಂದಿ ನೋಡ್ತಾರೆ. ಆಯ್ತು ಆ ಮಗು ಎಲ್ಲಿದೆ, ಅವ್ರು ಏನ್ ಮಾಡ್ಬೇಕು, ಮದ್ದಿಸ್ ಬಂದ್ರೆ ಹೊರಗೆ ನಿಲ್ಲಿಸ್ತಾರೆ. ನಮ್ಮ ಮಕ್ಕಳಿಗೆ ಬರೇ ಹೇಳಿದ ಮಕ್ಕಳಿಗೆ ಹೇಳ್ತಾರೆ, ಬರ್ದಿದ್ದ ಮಕ್ಕಳಿಗೆ ಬರೆಸ್ತಾರೆ. ಅದು ಒಂದು ತಪ್ಪು. ನಾವೇನ್ ಮಾಡ್ತಾ ಇದ್ವಿ ಅದಕ್ಕೆ ಪೋಷಕರು. ನಮ್ಮ ಪ್ರೈಮರಿಯಲ್ಲೂ ಕೂಡ ಈಗ PTM ಮೇಳ ಅಂತ ತಂತಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತು ಈ ಪ್ರೈವೇಟ್ ಸ್ಕೂಲ್ಗಳು ಪೋಷಕರನ್ನ ಯಾವ ರೀತಿ ಟ್ರೈನ್ ಮಾಡ್ಬೇಕಂತ ಗೊತ್ತಾಗಿದ್ದ. ನಮ್ಮಲ್ಲಿ ಕೂಡ ಸರ್ಕಾರಿ ಶಾಲೆಗಳಲ್ಲಿ PTM ಸಭೆಯನ್ನ ಈ ತರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೇವಲ ಶಿಕ್ಷಕ ಮಾತ್ರ ಅಲ್ಲ, ವಿದ್ಯಾರ್ಥಿ, ಪಾಲಕ, ಬಾಲಕ ಮೂರು ಮಂದಿ ಇರಬೇಕಂತ ನಿಟ್ಟಿನಲ್ಲಿ ಈ ಸಭೆಗಳು ತುಂಬಾ ಮುಖ್ಯವಾಗಿವೆ. ಆ ನಿಟ್ಟಿನಲ್ಲಿ ನೀವು ಕೂಡ ಅವ್ರ ಸಾಧ್ಯ ಆಗಲಿ. ನಿಮ್ಮ ಮಕ್ಕಳದ ಏನೇ ಸಮಸ್ಯೆಯನ್ನ ನೀವು ಪ್ರಿನ್ಸಿಪಲ್ ಕಡೆ ಆಗಿರ್ಬೋದು, ಚೇರ್ಮನ್ಸ್ ಕಡೆ ಆಗಿರ್ಬೋದು ಹಂಚ್ಕೊಳ್ಳಿ. ಅಲ್ಲಿ ಏನು ನ್ಯೂನತೆಗಳು ನಿಮ್ ಕಂಡು ಬರ್ತಾವ ಓಪನ್ ಆಗಿ ಅವ್ರ ಮುಂದೆ ಹೇಳೋಣ. ಆ ನಿಟ್ಟಿನಲ್ಲಿ ಅವರು ಕೂಡ ನಮಗೆ ಸಮಸ್ಯೆಗೆ ಸ್ಪಂದಿಸ್ತಾರೆ. ಈ ಒಂದು ಶಾಲೆ ಇನ್ನು ಉನ್ನತ ಮಟ್ಟಕ್ಕೆ ಹೋಗಿ ಈ ಒಂದು ಕಾಲಿಡದ ಈ ಒಂದು ಎಷ್ಟೋ ಬೆಳೆದಿದೆ, ಇನ್ನೂ ಉತ್ತರೋತ್ತರ ಪ್ರಗತಿಯನ್ನ ಕಾಣಲಿ. ಈ ಸಂಸ್ಥೆಗೆ ನಾವು ಸ್ಪಂದಿಸೋಣ. ನಮ್ಮ ಇನ್ನೂ ಮಕ್ಕಳನ್ನ, ಹೆಚ್ಚಿನ ಮಕ್ಕಳನ್ನ ಇಲ್ಲಿ ಕರೆತಂದು ಅವರಿಗೆ ನಾವು ಸಾಧ್ಯಾಗಿ ನಮ್ಮ ಸಮಸ್ಯೆಗಳನ್ನ ಅವ್ರ ಮುಂದೆ ಹೇಳ್ತಾ ನಮ್ಮ ಮಗುವನ್ನ ಉತ್ತಮ ಶಿಕ್ಷಣದತ್ತ, ಸದೃಢ ಸಮಾಜದತ್ತ, ಒಬ್ಬ ಮೌಲ್ಯಗಳ ನಾಗರಿಕನನ್ನಾಗಿ ನಾವು ಮಕ್ಕಳನ್ನ ತಯಾರು ಮಾಡೋಣ. ಕೇವಲ ಅಂಕಗಳಿಗೆ ಮಕ್ಕಳು ಬೇಡ, ಒಂದು ಭವಿಷ್ಯದ ಉತ್ತಮ ನಾಗರಿಕರನ್ನಾಗಿ ಮಾಡುವಂತ ನಾವು ಪಾಲಕರು ಅವರಿಗೆ ಸಹಕರಿಸೋಣ. ಈ ಒಂದು ಸಂಸ್ಥೆಯನ್ನ ಇನ್ನೂ ಉತ್ತರೋತ್ತರವಾಗಿ ಬೆಳೆಸಲಿಕ್ಕೆ ನಾವು ಕಾರ್ಯನಿರತರಾಗೋಣ ಅಂತ ಹೇಳ್ತಾ ಈ ಒಂದು ಸಭೆಯನ್ನ ಏರ್ಪಡಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಸರ್